ಮಗು ನಾಪತ್ತೆ ಪ್ರಕರಣ ಭೇದಿಸಿದ್ದಾರೆ ಹಿರಿಯೂರು ಪೊಲೀಸರು. 2 ವರ್ಷದ ಮಗು ಕಾಣಿಸ್ತಾ ಇಲ್ಲ ಅಂತ ಸ್ಥಳೀಯರು ದೂರು ಕೊಟ್ಟಿರ್ತಾರೆ. ತನಿಖೆ ವೇಳೆ ತಾಯಿಯೇ ಮಗು ಮಾರಾಟ ಮಾಡಿದ್ದು ಬೆಳಕಿಗೆ ಬಂದಿರುತ್ತೆ. 50,000ಕ್ಕೆ 2 ವರ್ಷದ ಮಗು ಮಾರಾಟ ಮಾಡಿದ್ಲು ತಾಯಿ ಐಶ್ವರ್ಯ. ಚಂದ್ರಪ್ಪ ಹಾಗೂ ಐಶ್ವರ್ಯ ದಂಪತಿಗಳಿಗೆ ಈ ಮಗು ಜನಿಸಿರುತ್ತೆ. ಕೊಪ್ಪಳ ಮೂಲದವರಿಗೆ ಮಗು ಮಾರಾಟ ಮಾಡಿದ್ದಾರೆ ದಂಪತಿ. ಪೊಲೀಸ್ ವಶದಲ್ಲಿದ್ದಾರೆ ಐಶ್ವರ್ಯ. ಮಗುವಿನ ತಂದೆ ಎಸ್ಕೇಪ್ ಆಗಿದ್ದು 2 ವರ್ಷದ ಮಗುವನ್ನ ಬಾಲಭವನಕ್ಕೆ ಪೊಲೀಸರು ಒಪ್ಪಿಸಿದ್ದಾರೆ. ಮಗು ಕೊಂಡುಕೊಂಡ ಆರೋಪಿಗಳಿಗಾಗಿ ಕೂಡ ಪೊಲೀಸರು ಶೋಧ ನಡೆಸಿದ್ದಾರೆ. ಹೆತ್ತ ಮಗುನ 50,000 ರೂಪಾಯಿಗೆ ಮಾರಿದ ಮಹಾತಾಯಿ ಈಕೆಯ ಗಂಡ ಎಸ್ಕೇಪ್ ಆಗಿದ್ದಾನೆ. ಯಾರು ಮಗು ಕೊಂಡುಕೊಂಡಿದ್ರಲ್ಲ ಅವರ ಶೋಧಕ್ಕೂ ಕೂಡ ಪೊಲೀಸರು ಇಳಿದಿದ್ದಾರೆ. ಸ್ಥಳೀಯರು ದೂರು ಕೊಡ್ತಾರೆ ಮಗು ಕಾಣ್ತಾ ಇಲ್ಲ ಅಂತ. ಆ ಪ್ರಕರಣನ ಪೊಲೀಸರು ಭೇದಿಸಿದ್ದಾರೆ. 2 ವರ್ಷದ ಮಗುನ 50,000 ರೂಪಾಯಿಗೆ ಹೆತ್ತ ತಾಯಿನೇ ಮಾರಾಟ ಮಾಡಿದಾಳೆ. ತಂದೆ ತಾಯಿಯ ಈ ಕೃತ್ಯಕ್ಕೆ ಈಗ ಮಗು ಬಾಲಭವನದಲ್ಲಿದೆ. ತಾಯಿ ಅರೆಸ್ಟು, ತಂದೆ ಎಸ್ಕೇಪು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ತಂದೆ ತಾಯಿ ಮಾಡಿದ ಎಡವಟ್ಟಿಗೆ ಇವತ್ತು 2 ವರ್ಷದ ಮಗು ಬಾಲಭವನದಲ್ಲಿದೆ. ಒಂದು ಕಡೆ ತಾಯಿ ಅರೆಸ್ಟ್ ಆಗಿದ್ದಾಳೆ, ಮತ್ತೊಂದು ಕಡೆ ತಂದೆ ಎಸ್ಕೇಪ್ ಆಗಿದ್ದಾನೆ. ಕಿರಣ್, ಏನಾಗ್ತಾ ಇದೆ? ತಂದೆ ಎಲ್ಲಿದ್ದಾನೆ ಮತ್ತೆ ಕೊಂಡುಕೊಂಡವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಪೊಲೀಸರ ತನಿಖೆ ಎಲ್ಲಿವರೆಗೆ ಬಂದು ನಿಂತಿದೆ? ಭವನ, ಏನು ಹಿರಿಯೂರಿನಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹಿರಿಯೂರಿನ ತಾಯಿಯಿಂದ 2 ವರ್ಷದ ಮಗುವಿನ ಮಾರಾಟ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿದಾಗ ಇವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಮದುವೆ ಆಗಿರ್ಲಿಲ್ಲ. ಚಂದ್ರಪ್ಪ ಮತ್ತು ಐಶ್ವರ್ಯ ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಇರುತ್ತೆ. ಈ ಅಕ್ರಮ ಸಂಬಂಧಕ್ಕೆ ಹುಟ್ಟಿರ್ತಕ್ಕಂಥ ಇದು ಕೂಸು ಅಂತಕ್ಕಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ, ಆ ಮಗುವನ್ನ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಮಾರಾಟ ಮಾಡ್ತಕ್ಕಂಥದ್ದು. ಏನಂತಂದ್ರೆ, ಈ ಕೊಪ್ಪಳದ ಮೂಲದವರಿಗೆ ಒಂದು ಮಗುವನ್ನ ಮಾರಾಟ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅಲ್ಲಿನ ಸ್ಥಳೀಯರು ಕೊಡ್ತಾರೆ. ಆ ಒಂದು ಸ್ಥಳೀಯರ ಆಧಾರದ ಮೇಲೆ ಏನಂತಂದ್ರೆ, ಬಾಲಭವನದ ಅಧಿಕಾರಿಯಾಗಿರ್ತಕ್ಕಂಥ ಮಂಜುನಾಥ್ ಅವರದ್ದು ದೂರನ್ನು ಅವರನ್ನೇ ಒಂದು ಹಿರಿಯೂರಿನ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಸಲ್ಲಿಸ್ಬಿಟ್ಟು ಒಂದು ವಿಚಾರಣೆಯನ್ನು ಮಾಡಿದಾಗ, ಭೇಟಿ ಮಾಡಿ ಪರಿಶೀಲನೆ ಮಾಡಿದಾಗ ಐಶ್ವರ್ಯ ಅವರು ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂತಾರೆ. ಇಮಿಡಿಯೇಟ್ ಆಗಿ ಆಕೆಯನ್ನ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಕೊಪ್ಪಳಕ್ಕೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿ ಮಗುವನ್ನ ಸೇಫ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈಗ ಮಗು ಕೂಡ ಚಿತ್ರದುರ್ಗದ ಬಾಲಭವನದಲ್ಲಿದೆ. ಆದ್ರೆ ಪ್ರಿಯಕರ ಏನಿದ್ದ ಚಂದ್ರಪ್ಪ ಈಗ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಆತನಿಗಾಗಿ ಈಗ ತಲೆಮರೆಸ್ಕೊಂಡು ಓಡಾಡ್ತಿದ್ದಾನೆ. ಆತನಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಆರೋಪಿಗಳೇನಿದ್ರೆ ಐಶ್ವರ್ಯ ಸೇರಿ ಕೊಪ್ಪಳ ಮೂಲದ ಇಬ್ಬರು ಕೂಡ ಈಗ ಜೈಲಿಗೆ ಇಟ್ಟಿರ್ತಕ್ಕಂಥದ್ದು. ಅವರು ಈ ರೀತಿಯ ಪ್ರಕರಣಗಳು ಆಗ್ಬಾರ್ದು ಅಂತಕ್ಕಂಥದ್ದು ಸ್ಥಳೀಯರ ಆಗ್ರಹ ಕೂಡ ಆಗಿದೆ. ಭವನ, ಎಸ್, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.